ಸಮಾಧಾನ ನಾವ ಮಾತಾಡಕ್ ಅನ್ಸ್ತೀವಿ ಅವ ಇದ್ದಾಗ. ಹೌದ್ರಿ. ಅಭ್ಯಾಸ ಮಾಡಕ್ ಕೂತಂದ್ರೆ ನಾವು ಹೊರಗೆ ಯಾರೂ ಮಾತಾಡಂಗಿಲ್ಲ. ಹಂಗೆ ಮುಂದಿನ ಅಂತ ಅಭ್ಯಾಸದಾಗ ಒಟ್ಟು ಶಾಣೆ ಇದ್ದಿಲ್ಲ. ಆದರೂ ಏನೋ ಮಾಡ್ಯಾನ ಅಂದ್ರೆ ಅದೆಲ್ಲ ನಮ್ದು ಒಂದು ಅಜ್ಜ ಆಶೀರ್ವಾದ. ನಮ್ಮ ಗೌರ್ಮೆಂಟ್ ಜಾಬ್ ಹಿಡಿಲಿ ಅಂತ ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಹಿಡಿಲಿ ಅಂತ ಆಸೆ ಐತೆ ಖರೆ. ಅಜ್ಜಾರ್ದು ಅದ ಆಸೆ ಐತಿ, ನಿಮ್ದು ಅದ. ವಾಗ್ದೇವಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಅವರ ಸ್ಟಾಫ್ ಮೆಂಬರ್ಸ್ ಏನದ ಎಲ್ಲರಿಗೂ. ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ಹೆಮ್ಮೆ ಪಡುವಂತ ವಿಷಯದ ಬಗ್ಗೆ, ಸಾಧನೆ ಬಗ್ಗೆ ಮಾತಾಡಕ್ ಬಂದೀನಿ. ನಮ್ಮ ಮುಧೋಳ ತಾಲೂಕಿಗೆ ಫಸ್ಟ್ ರ್ಯಾಂಕ್, ಜಿಲ್ಲಾ ಮಟ್ಟಕ್ಕೆ 3ನೇ ರ್ಯಾಂಕ್, ರಾಜ್ಯ ಮಟ್ಟಕ್ಕೆ 8ನೇ ರ್ಯಾಂಕ್ ಬಂದಂತಹ ವಾಗ್ದೇವಿ PUC ಕಾಲೇಜ್ ಸ್ಟೂಡೆಂಟ್ ಆದಂತ ರಾಕೇಶ್ ಸಂಜಯ್ ಎಂಕಂಚಿ ಅವ್ರ ಬಗ್ಗೆ ಮಾತಾಡಕತ್ತೀನಿ. ಇವ್ರ ಜರ್ನಿ ಬಗ್ಗೆ ಇವತ್ತ ನಾವು ಕೇಳೋನು, ಅವ್ರ ಮನೆಗೆ ಹೋಗುನು. ನಮ್ಮ ಚಾನಲ್ ವತಿಯಿಂದ ಅವ್ರ ಅಭಿನಂದನೆ ಸಲ್ಸಾಕ್ ಹೊಂಟಿವಿ ನಾವು ಇವತ್ತ. ನೀವು ಈ ಜರ್ನಿ ಜೊತೆ ಕೊನೆವರೆಗೂ ಇರ್ತೀರಿ ಅನ್ಕೊಂಡಿನಿ. ಈ ತರ ಮಕ್ಕಳು ಸಾಧನೆ ಮಾಡಿದಾಗ ಎಷ್ಟು ಖುಷಿ ಆಕತಿ ಪೇರೆಂಟ್ಸಿಗೆ ಅಂದ್ರ, ಅದ್ರೊಳಗೆ ನಾನು ಒಬ್ಬಾಕಿ. ನನ್ನ ಮಗಗೆ ಮೆಡಿಕಲ್ ಸೀಟ್ ಸಿಕ್ಕಾಗಲಿ, ಸಣ್ಣ ಮಗಗ 10th ಒಳಗ 95% ಸಿಕ್ಕಾಗ, ಆಮೇಲೆ ಅವನು ಖೋ ಸ್ಪೋರ್ಟ್ಸ್ ಒಳಗ ಕರ್ನಾಟಕ ಕ್ಯಾಪ್ಟನ್ ಆಗಿ ನ್ಯಾಷನಲ್ ಆಡಿದಾಗ ಅಷ್ಟ ಖುಷಿ ಪಟ್ಟಿದ್ನಿ ನಾನು. ಇದೇ ತರ ಅವ್ರ ಖುಷಿನೂ ಇವತ್ ನೋಡಾಕ್ ಹೋಗುನು ನಾವು. ಮುಧೋಳದಿಂದ ಒಂದ್ ಸ್ವಲ್ಪ ದೂರ ಮಾಲಾಪುರ್ಕ ಹೋಗುನು, ಅವ್ರ ಮನೆಗೇನ ಹೋಗುನು. ಇವತ್ತ ನಮ್ ಚಾನಲ್ ವತಿಯಿಂದ ಅಭಿನಂದನೆ ಸಲ್ಲಿಸಿ ಬರೋನು. ನೀವು ಕೊನೆವರೆಗೂ ಈ ಜರ್ನಿ ಒಳಗೆ ಇರ್ತೀರಿ ಅನ್ಕೊಂಡಿನಿ. ಈಗ ಹೋಗುನು ಬರ್ರಿ. ರಾಕೇಶ್ ಅವರ ಹುಟ್ಟೂರಾದಂತಹ ಮಾಲಾಪುರಕ್ಕ ಅವ್ರ ಮನೆಗೇನ ರೀಚ್ ಆದ್ವಿ. ಇವ್ರದ್ದು ಕೂಡು ಕುಟುಂಬ, ಒಂದು ಅಚ್ಚುಕಟ್ಟಾದಂತ ಫ್ಯಾಮಿಲಿ ಇವ್ರದ್ದು. ರಾಕೇಶ್ ಅವ್ರ ಅಜ್ಜವರು ಕೂಡ ಕಾಡಪ್ಪ ಕುಬೇರಪ್ಪ ಎಂಕಂಚಿ, ಇವರು ಕೂಡ ಗೌರ್ಮೆಂಟ್ ಟೀಚರ್. ಇವರು ನಿವೃತ್ತಿ ಜೀವನ ಆರಾಮದಾಯಕವಾಗಿ ಕಳ್ಯಾಕತ್ತಾರ ಈಗ. ನಮ್ಮ ಮನೆಯವರಿಗೆ ಪಾಠ ಹೇಳಿದಂತ ಗುರುಗಳು ಇವರು. ಇವರು ಸಣ್ಣ ಮಗ ಮತ್ತ ನಮ್ಮ ಮನೆಯವರು ಕ್ಲಾಸ್ಮೇಟ್ಸು. ಮತ್ತ ಅವಾಗಿಂದ ಇವಾಗಿನವರೆಗೂ ಅವ್ರ ಸ್ನೇಹ ಹಿಂಗ ಬಂದೈತಿ. ಅವ್ರಿಗೆ ನಮಗ ಇದೇ ತರ ಸ್ನೇಹ ಮುಂದುವರಿಲಿ. ಇವ್ರ ಫ್ಯಾಮಿಲಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ. ಇವ್ರ ಸರ್ಗೆ 2 ಗಂಡು ಮಕ್ಕಳು ಮತ್ತ 5 ಮಂದಿ ಮೊಮ್ಮಕ್ಕಳದಾರು. ಇವ್ರ ಫ್ಯಾಮಿಲಿ ಇದೇ ತರನ ಸಕ್ಸಸ್ ಸಾಧನೆ ಮಾಡ್ಕೊತ ಹೋಗ್ಲಿ. ಈಗ ನಾವು ರಾಕೇಶ್ ಅವ್ರ ಅಜ್ಜ ಅವ್ರನ್ನ ಮಾತಾಡ್ಸೋನು. ರಾಕೇಶ್ ಅವ್ರ ಬಗ್ಗೆ ಏನ್ ಹೇಳ್ತಾರ ಕೇಳೋನು ಬರ್ರಿ. ಈಗ ಸ್ಟಾರ್ಟ್ ಮಾಡೋನು. ಈತ ನಮ್ಮ ಮೊಮ್ಮಗ ಚಿರಂಜೀವಿ ರಾಕೇಶ್ ಸಂಜೀವ್ ಎಂಕಂಚಿ. ಅವನನ್ನ ಪ್ರೀತಿಯಿಂದ ನಾವೆಲ್ಲ ಭೀಮು ಅಂತ ಕರಿತೀವಿ. ಇವನ ವಿದ್ಯಾಭ್ಯಾಸದ ಬಗ್ಗೆ ಹೇಳೋದಂದ್ರೆ ಸುದೀರ್ಘವಾದಂಥ ಒಂದು ಅಭ್ಯಾಸದಲ್ಲಿ ನಿರತನಾಗಿರ್ತಾನ. ಯಾವತ್ತೂ ಅಭ್ಯಾಸ ಆಯ್ತು ತಾನಾಯ್ತು. ಅವನನ್ನು ನಾವು ಆರಂಭದ ಒಂದು LKGಯಿಂದ ಅಥವಾ LKG ವಿಜಯ ಸ್ಕೂಲಿಗೆ ಪ್ರವೇಶ ಮಾಡಲು ಹೋದಾಗ ಆ ಒಂದು ಚಿತ್ರ ನಮ್ಗೆ ಕಂಡು ಬಂದು ಬರ್ತದ. ಅವನ ಪ್ರತಿಭೆ ಸಾಧನೆ ನೋಡಿದ್ರೆ ಆರಂಭದಿಂದ ಏನದಲ್ಲ ಒಂದು ಪ್ರಗತಿ ಅದನ್ನೇ ಮುಂದುವರ್ಸ್ಕೊಂಡು ಬಂದಾನ. ಭಾಳ ಹೆಮ್ಮೆ ಅನಿಸ್ತದ ನನಗಂತೂ ಅವನ ಸಾಧನೆ ನೋಡಿದ್ರೆ. ಸಮಾಧಾನ ಇಲ್ಲ, ಭಾಳ ಕೇಳ್ಬಿಟ್ಟ ಕೆಟ್ಟ ಆವೇಶ ಬರ್ತೈತೆ. ಅದಕ್ಕೆ ನಮ್ಗೆ ಮಾತಾಡೋದಿಲ್ಲ. ಭಾಳ ಹೆಮ್ಮೆ ಅನಿಸದ ಮಟ್ಟಿಗೆ ಇದೇ ರೀತಿ ಒಂದು ಪ್ರಗತಿ ಅಥವಾ ಒಂದು ಪ್ರಯತ್ನ ಮುಂದುವರೆದ್ರೆ ಸಾಕು. ನಮ್ಮ ಮನೆಗೆ ಒಂದು ಗೌರವಪೂರ್ವಕವಾದಂಥ ಅತ್ಯುನ್ನತವಾದಂಥ ಸರ್ಕಾರಿ ಹುದ್ದೆಯಲ್ಲಿ ಮುಂದುವರಿಬೇಕಂತ ನಂದು ಭಾಳ ಆಸೆ ಅದ. ಅದನ್ನು ಮಾಡಿಕೊಡ್ಬೇಕಂತ ನನಗೆ ಭಾಳ ಒಂದು ಇಚ್ಛೆ. ಸರ್, ನಿಮ್ಮ ಮಗನ ಬಗ್ಗೆ ಹೇಳ್ರಿ, ನಿಮಗೇನು ಅನಿಸ್ತೈತಿ? ಎಲ್ಲರಿಗೂ ನಮಸ್ಕಾರ. ವಾಗ್ದೇವಿ ವಿಕಾಸ PU ಕಾಲೇಜಿನಲ್ಲಿ ನನ್ನ ಮಗ ರಾಕೇಶ್ ಸಂಜೀವ್ ಎಂಕಂಚಿ ಇವನು ನಮ್ಮ ಮಾಲಾಪುರಕ್ಕೆ ಹಾಗೂ ತಾಲೂಕಿಗೆ ಒಂದು ಒಳ್ಳೆಯ ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಕಾಲೇಜಿಗೆ ಪ್ರಥಮ ಹಾಗೂ ತಾಲೂಕಿಗೆ ಪ್ರಥಮ
ಅಂದರೆ ಜಿಲ್ಲಾ ಮಟ್ಟದಲ್ಲಿ 3ನೇ ಸ್ಥಾನ, ರಾಜ್ಯಕ್ಕೆ 8ನೇ ಸ್ಥಾನ ತೆಗೆದುಕೊಂಡಿದ್ದಾನೆ. ಇದರಿಂದ ನಮ್ಮ ಮನೆತನಕ್ಕೂ ಹಾಗೂ ಊರಿಗೆ ಒಂದು ದೊಡ್ಡ ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು. ಇವನ ಪರಿಶ್ರಮ ಹಾಗೂ ಇವನ ಒಳ್ಳೆಯ ಓದುವಿಕೆಯಿಂದ ಈ ವಾತಾವರಣ ಈ ಥರ ರಿಸಲ್ಟ್ ತೊಗೊಂಡದಂತ ನಮ್ಗೆ ಅಭಿಪ್ರಾಯ ಆಗೈತಿ. ಒಂಥರ ಭಾಳ ವಿಷಯ ಅದು ಎಲ್ಲ ನಮ್ಮ ಅಜ್ಜನ ಆಶೀರ್ವಾದ ಅಂತ ಹೇಳ್ಬೋದು. ನಮಗೆ ನಮ್ದೇನು ಅಂತ ಅಭ್ಯಾಸದಾಗ ನಾವು ಒಟ್ಟು ಶಾಣೆ ಇದ್ದಿಲ್ಲ, ಆದರೂ ಏನೋ ಮಾಡ್ಯ ಅಂದ್ರೆ ಅದೆಲ್ಲ ನಮ್ದು ಒಂದು ಅಜ್ಜ ಆಶೀರ್ವಾದ ನಮ್ಮ ಹೆಮ್ಮೆಯಿಂದ ಹೇಳ್ಕೊತೀವಿ ರೀ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ರೀ. ಥ್ಯಾಂಕ್ ಯು. ಮಗನ ಬಗ್ಗೆ ನಿಮ್ಮ ಅನಿಸಿಕೆಗಳು ಹೇಳ್ರಿ ಸ್ವಲ್ಪ. ಫಸ್ಟ್ ಬಂದದಕ್ಕೆ ನನಗೆ ಹೇಳ್ಕೊಳಾರ್ದಷ್ಟು ಖುಷಿ ಆಗೈತಿ. ಹ್ಞೂ ರೀ, ತಾಲೂಕು ಮಟ್ಟಕ್ಕೆ ಫಸ್ಟ್ ಬಂದದಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ರೀ. ಮತ್ತು ವಾಗ್ದೇವಿ ಸ್ಕೂಲಿಗೆ 4 ವರ್ಷ ಆತ್ರಿ ಸ್ಟಾರ್ಟ್ ಆಗಿ. ಅಲ್ಲಿ ಮಾತ್ರ ಇವನ ಫಸ್ಟ್ ಹೆಮ್ಮೆ ಆಗೈತೆ ರೀ. ಮತ್ತು ಹಾಸ್ಟೆಲ್ಗಿದ್ರಿ ಮೇಡಮ್, ನೀವು ಮನಿ ಒಳಗ ಅಭ್ಯಾಸ ಮಾಡ್ತಿದ್ರಿ? ಹಾಂ, ಮನೆ ಒಳಗೆ ರೀ, ಮನಿ ಒಳಗ ಹೋಗೋದು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ರಿ. ಫಸ್ಟ್ ಬಂದಾನಂದ್ರೆ ಒಟ್ಟು ಹೇಳ್ಕೊಳಾರ್ದಷ್ಟು ಹೆಮ್ಮೆ ಮಾತ್ರ ಭಾಳ ಆಗೈತೆ ರೀ. ರಿಸಲ್ಟ್ ಬಂದ ತಕ್ಷಣ ಭಾಳ ಖುಷಿ ಆಗ್ಬಿಡ್ತು. ಭಾಳ ಅಂದ್ರೆ ಭಾಳ ಖುಷಿ ಆಗೈತೆ ರೀ ಮಾತ್ರ. ಅದೊಂದು ರೀ. ಮುಂದೆ ಏನಾಗ್ಬೇಕನ್ನೋ ಆಸೆ ಐತ್ರಿ ನಿಮಗೆ? ಅವ್ ಗೌರ್ಮೆಂಟ್ ಜಾಬ್ ಹಿಡಿಲಿ ಅಂತ, ಯಾವುದೋ ಒಂದು ಗೌರ್ಮೆಂಟ್ ಜಾಬ್ ಹಿಡಿಲಿ ಅಂತ ಆಸೆ ಐತೆ ಖರೀ. ಅಜ್ಜಾರ್ದು ಅದ ಆಸೆ ಐತಿ, ನಿಮ್ದು ಅದ ಆಸೆ? ಅಜ್ಜಂದು ಐತಿ, ನಮ್ದು ಐತಿ. ಅವಂದು ಇಷ್ಟ ಮತ್ತೆ ಏನೈತಿ ನಾವು ಅದ್ ಮುಂದುವರ್ಸ್ಬೇಕಾಕೈತ್ರಿ. ಹ್ಞೂನ್ರಿ. ಅಜ್ಜ ಅಮ್ಮಂದಂತ್ರು ಬಹಳ ಇದೈತ್ರಿ, ಸಪೋರ್ಟ್ ಅದಾರ. ಐತ್ರಿ ಐತ್ರಿ. ಮತ್ತು ನಮಗ್ ಮಾತ್ರ ಗೌರ್ಮೆಂಟ್ ಜಾಬ್ ಹಿಡಿಲ್ಲ ಅನ್ನೋದೈತಿ. ಮತ್ತು ಅವನ ಇಷ್ಟ ಏನೈತಿ ಅದ್ ಮಾಡ್ಬೇಕ್ರಿ. ಭಗವಂತನ ಇಷ್ಟ, ಅವನ ಇಷ್ಟ ರೀ. ಒಟ್ಟು ಏನೈತಿ ಅದ್ ಮಾಡ್ಬೇಕ್ರಿ. ಸ್ಕೂಲ್ನಾಗ ಮಾತ್ರ ಭಾಳ ಸರ್ ಹೆಮ್ಮೆಯಿಂದ ಅವನ ಮೇಲೆ ಭಾಳ ಪ್ರೀತಿ ಅದಾರ್ರಿ. ಎಲ್ಲ ಸರ್ಗಳು, ಟೀಚರ್ಸ್ಗಳು ಅವ ಅಷ್ಟ ಶಾಲ್ಯಾಗೂ ಅಷ್ಟ ರ್ಯಾಂಕ್ ಒಳಗೆ ಭಾಳ ಚಂದ ಪ್ರೀತಿರೇ ಸ್ಕೂಲ್ ಒಳಗೆ ಇದ್ದದಾನ್ರಿ. ಮಾತ್ರ ಪ್ರೀತಿ ಸ್ಟೂಡೆಂಟ್ ರೀ. LKG ಹಿಡ್ಕೊಂಡು ನಾವು ಪ್ರೀತಿ ಸ್ಟೂಡೆಂಟ್ ರೀ. 10th ತಕ ವಿಜಯ ಸ್ಕೂಲ್ನಾಗ ಪ್ರೀತಿ ಸ್ಟೂಡೆಂಟ. ಮತ್ತು ಇಲ್ಲಿ ಮಾತ್ರ ಹಂಗಾರಿ. 2 ವರ್ಷ ಇದ್ರು ಭಾಳ ಶಾಣ್ಯ ರೀ. ಮಾತ್ರ ಅವ್ನ ಶಾಣಿ ತನ್ ಹೇಳ್ಕೊಳಾರಷ್ಟು ಹಂಗದಾನ್ರಿ. ಮಾತ್ರ ಮನಿಯೊಳಗೂ ಹಂಗ, ಹೊರಗೂ ಹಂಗಾರಿ. ಈ ತರ ಸಾಧನೆ ಮಾಡಿದಾಗ ಭಾಳ ಖುಷಿ ಆಕತ್ರಿ. ಖುಷಿ ಮಾತ್ರ ಭಾಳ ಆಗೈತ್ರಿ. ದೊಡ್ಡವನ್ಕಿಂತ ಮಾತು ಇವಂಗ್ ಜಾಸ್ತಿ ಖುಷಿ ಆಗೈತ್ರಿ. ಇಲ್ರಿ, ಹಿಂಗ ಮುಂದುವರಿಲಿ ಒಂದು ಅಭ್ಯಾಸ. ಹ್ಞೂನ್ರಿ, ಅದ ಒಂದು ಆಸೆ ರೀ. ನಿಮ್ಮ ಮೊಮ್ಮಗನ ಬಗ್ಗೆ ನೀವು ಹೇಳ್ರಿ. ನಮ್ಮ ಮೊಮ್ಮಗನ ಬಗ್ಗೆ ಅಂದ್ರೆ ಭಾಳ ನಮಗೆ ಖುಷಿ ಐತಿ. ಅವನ ಅಭ್ಯಾಸ ಮಾಡೋ ರೀತಿ, ಅವನ ಇರ್ವಿಣಿಕಿ ಎಲ್ಲ ಒಟ್ಟು ಅವನದು ಚೇಂಜ್ ಐತಿ. ಮನೆ ಸ್ವಭಾವ, ಅವನ ರೀತಿ, ನಡವಳಿಕೆ ಅದು ಅಂದ್ರೆ ಅವನದೆಲ್ಲ ಒಟ್ಟು ಬೇರೆನೇ ಇವ. ಅಭ್ಯಾಸ ಮಾಡೋ ರೀತಿನೂ ಬೇರೆ ಅವಂದ. ಒಟ್ಟು ಮತ್ತು ಮನ್ಯಾಗ ಅವ್ ದನಿಗಿ, ಹುಡುಗರ ದನಿಗಿ ಬಾಯಿ ಒಟ್ಟು ಆಗ್ಬಾರ್ದು. ಅಭ್ಯಾಸ ಮಾಡಕ್ಕೆ ಕೂತಂದ್ರೆ ಅವ್ರ ಹೊರಗೆ ಒಂದು ಸಪ್ಪಳು ಏನು ಕೇಳಬಾರ್ದು ಅವಾಗ. ಹಂಗೆ ಅಭ್ಯಾಸ ಮಾಡ್ತಾನ ಅವ. ಮತ್ತು ನಾವೇ ಮಾತಾಡಕ್ಕೆ ಅನಿಸ್ತೀವಿ ಅವ ಇದ್ದಾಗ. ಅಭ್ಯಾಸ ಮಾಡಕ್ಕೆ ಕೂತಂದ್ರೆ ನಾವು ಹೊರಗೆ ಯಾರೂ ಮಾತಾಡಂಗಿಲ್ಲ. ಹಂಗೆ ಸ್ವಭಾವ ಐತೆ ಅವನು. ಅವ ದೊಡ್ಡ ಹಿರಿಯರ್ಗತಿ ನಮ್ಗೆ ಅಂಜಿಕೆ ಐತೆ ಅವಂದು. ಹಿಂಗದ ನಮ್ಮ ಮನ್ಯಾಗ ಒಂದು ಹಿರಿಯ ಇದ್ದಂಗೆ ನಾನು ಸರ್ಗೆ ಅಷ್ಟು ಅಂಜಂಗಿಲ್ಲ ಅವಾಗ ಅನಿಸ್ತೀವಿ ನೋಡು. ಅವ್ರ ಸಣ್ಣ ಅಪ್ಪನು ಹಂಗೆ ತಾನ, ಅವರು ಅವನ ಮೇಲೆ ಭಾಳ ಅಭಿಮಾನ. ಹಿಂಗೆ ಅವು ಕಾಳಜಿ ಅದಾನ. ಮತ್ತು ಎಲ್ಲರದು ಮಾತು ಸ್ವಲ್ಪ ಕೇಳೋದು ಕಡಿಮೆ. ಅವ್ರ ಸಣ್ಣ ಅಪ್ಪನ ಮಾತ್ರ ಒಟ್ಟೆ ಬಿಡೋದಿಲ್ಲ, ಅವನ ಮಾತು ಕೇಳ್ತಾನೆ. ಮತ್ತು ಅಭ್ಯಾಸನೂ ಭಾಳ ಮಾಡ್ತಾನೆ ಅವು. ಅಭ್ಯಾಸ ಮಾಡೋನ್ಕಂದ್ರೆ ರಾತ್ರಿ 12-1 ತನಕ ಅಭ್ಯಾಸ ಮಾಡ್ತಾನೆ ರೀ ಅವು. ಮತ್ತು ಅವ್ನು ಎಟ್ಟು ಹೇಳಿದ್ರು ಕಡಿಮೆನೇ ಅವು. ಅಷ್ಟು ಶಾನ್ಯ. ನಾವು ಇಂಥ ಮೊಮ್ಮಗನ ಪಡೆದದ್ದು ನಾವು ಪುಣ್ಯ ಅವು ನಮ್ದು. ಅಷ್ಟು ಅವ್ನು ಹೇಳಕ್ಕೆ ಅವ್ನು ಕೂತ್ರ ಭಾಳ ಐತೆ ಅವ್ನು ಹೇಳೋದು. ಸ್ವಭಾವ ಭಾಳ ಚಲೋ ಅವು. ಅಭ್ಯಾಸಕ್ಕೆ ಮತ್ತು ಎಲ್ಲರ ಮೇಲೆ ಕಾಳಜಿ. ನಾವು ಊಟ ಮಾಡ್ಬೇಕು ಅವಾಗ, ನೀವು ಹಂಗೆ ತಂಗಳ ನೀವು ಉಣ್ಬೇಡ್ರಿ, ನಮಗೂ ಉಣಿಸ್ಬೇಡ್ರಿ. ಹಿಂಗೆ ಸ್ವಭಾವ ಒಂದು. ಒಟ್ಟು ಚಲೋ ಬಿಸಿದು ಮಾಡ್ಕೊಂಡು ಊಟ ಮಾಡ್ರಿ, ನೀವು ಶಿಸ್ತೀರಿ, ಆರಾಮಿರ್ರಿ. ಹಿಂಗೆಲ್ಲ ಭಾಳ ಕಾಳಜಿ ಅದ. ನೀವು ನಮ್ಮ ಮೇಲೂ ಕಾಳಜಿ ಅದ, ನಾವು ಅವನ ಮೇಲೆ ಅಷ್ಟೇ ಕಾಳಜಿ ಇದೀವಿ. ಮೊಮ್ಮಗ ನಿಮಗೆ ಏನಾಗ್ಬೇಕನ್ನೋ ಆಸೆ ಐತ್ರಿ? ನಮಗೂ ಹಿಂಗೆ ನಾವು ಡಾಕ್ಟರ್ ಆಗ್ಬೇಕನ್ನೋದು ಆಸೆ ಇತ್ತೇವ. ಅವಾಗ ಅದು ಇಷ್ಟ ಇಲ್ಲ. ಅದಕ್ಕೆ ನಾವು ಇನ್ನು ಗೌರ್ಮೆಂಟ್ ಅದನ್ನ ಯಾವ್ದಾರ ಒಂದು ಚಲೋ ಒಟ್ಟು ಜಾಬ್ ಸಿಗ್ಲಿ, ಒಟ್ಟು ಮ್ಯಾಲಿಂದ ಒಂದು ಯಾವ್ದಾರ ಒಟ್ಟು ಚಲೋ ಒಂದು ಜಿಲ್ಲಾಧಿಕಾರಿ ರೀ ಅಂಥದ್ದು ಒಟ್ಟು ಏನಾರು ಒಂದು ಆಗಲಿ ಅನ್ನೋದು ಆಸೆ ನಮ್ಗೆ. ಚಲೋ ಆಗಲಿ ಅವಂದು ಅಂತ ಹೇಳಿ. ಅವನ ಆಸೆ ಏನೈತಿ ಅದಾಗ್ಲಿ. ಅವನ ಆಸೆ ಏನೈತಿ ಅದಾಗಲಿ ಅವು ವಂಶ. ಅಣ್ಣ, ನಿಮ್ಮ ಮಗನ ಬಗ್ಗೆ ಹೇಳ್ರಲ್ಲ ನೀವು, ನಿಮಗೇನು ಅನಿಸ್ತತಿ? ಇವ ಸಾಲಿ ಒಳಗನಕ ಭಾಳ ಚಲೋ ಅಭ್ಯಾಸ ಮಾಡ್ಯಾನ್ರಿ. ಇದಕ್ಕೆಲ್ಲದಕ್ಕೂ ಮುಖ್ಯ ಕಾರಣ ಅಂದ್ರೆ ನಮ್ಮ ಮನೆಯವರು ಭಾಳ ಅವನ ಬದಲು ಶ್ರಮನ ಪಟ್ಟಾರ. ಅವ್ರ ಅವ್ವ ಅವ್ರ ಅಪ್ಪ ಇಬ್ರು ರೀ. ಆಮೇಲೆ ಮುಖ್ಯವಾಗಿ ಅವ್ರ ಶಾಲ್ಯಾನವ್ರು ಅವರ ಶಾಲಿ ವಾಗ್ದೇವಿ ಶಾಲಿ ಏನೈತಲ್ರಿ, ಮುಧೋಳದಾಗ ಸಾಕಷ್ಟು ಕಾಲೇಜ್ಗಳು ಅದಾವು. ಆದರೂ ವಾಗ್ದೇವಿ ಅವರು ಭಾಳ ಒಳ್ಳೆ ಪ್ರಯತ್ನ ಪಟ್ಟ
ಅವಾಗೊಂದು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟಾರು. ಅದರಿಂದ ನಾವು ಮುಂದೆ ಬಂದಾನು. ಆಮೇಲೆ ನಮ್ಮ ಮನೆಯವ್ರದ್ದು ಅಷ್ಟು ಅದಕ್ಕೆ ಶ್ರಮ ಐತಿ. ಇದೇ ರೀತಿ ನಾನು ವಾಗ್ದೇವಿ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಅವರ ಸ್ಟಾಫ್ ಮೆಂಬರ್ಸ್ ಏನದ ಎಲ್ಲರಿಗೂ ಒಂದು ಧನ್ಯವಾದ ಹೇಳ್ತೀವಿ ರೀ. ನಮ್ಮ ಮನೆಯವರ ಪರವಾಗಿ ಆಯ್ತು, ನಮ್ಮ ಪರವಾಗಿ, ನಮ್ಮ ಹುಡುಗನ ಪರವಾಗಿ, ಎಲ್ಲರ ಪರವಾಗಿ ಆ ವಾಗ್ದೇವಿ ಶಾಲೆಗೆ ಒಂದು ಧನ್ಯವಾದ ಹೇಳ್ತೀವಿ ರೀ. ಈ ಮುಂದೆ ಅವ ಏನು ಕಲಿತಿರ್ತಾನಲ್ಲ, ಅವನ ಆಸೆ ಏನೈತ್ರಲ್ಲ, ಅದಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ರೀ. ನಾವು ಆಯ್ತು ನಮ್ಮ ಮನೆಯಿಂದ ಎಲ್ಲರೂ ಕೊಡ್ತೀವಿ ರೀ. ಈಗ SSLC ಆದ ನಂತರ ರೀ PUC ಗೆಲ್ಲ ಬೇರೆ ಕಡೆ ಎಲ್ಲ ಹೋಗ್ಯಾರ್ರಿ, ಮಂಗಳೂರು ಬೆಂಗಳೂರು ಈ ಥರ. ಇವನ್ನ ಆ ಥರ ನೀವು ಕಳಿಸ್ಲಿಲ್ಲ ಯಾಕಂತ ಹೇಳ್ತೀರಿ? ಇವನು ಕಳಿಸ್ಲಿಲ್ಲ ಅನ್ನೋಕಿತ್ಲ ಅವ್ನು ಹೋಗಕ್ಕೆ ಆಸೆ ಇರ್ಲಿಲ್ಲ ರೀ. ಅವಾಗ ಒಟ್ಟು ಮನ್ಯಾಗ ಒಟ್ಟು ಅವ್ 1ನೇ ತಾದಿಂದನೂ ಮನೆ ಬಿಟ್ಟು ಎಲ್ಲಿ ಹೋಗಿಲ್ರಿ. ಇನ್ನು ಮುಂದೆ ಹಾಸ್ಟೆಲ್ಗೆ ಹೋಗ್ಕಾರಲ್ಲ, ಅದ ನಮಗೆ ಚಿಂತೆ ಐತ್ರಿ. ಯಾಕಂದ್ರೆ ಅವ ಎಲ್ಲ ಕಡೆನೂ ಹೆಂಗೆ ಅಡ್ಜಸ್ಟ್ ಹಾಕೊಂಡು, ಇಲ್ಲಿ ಮನ್ಯಾಗ ಒಂಥರ ಇರ್ತೈತ್ರಿ ವಾತಾವರಣ, ಹೊರಗೆ ಮಂದಿ ಜೋಡಿ ಅಡ್ಜಸ್ಟ್ ಆಗ್ಬೇಕಾಕೈತ್ರಿ. ಹಾಸ್ಟೆಲ್ ಅಂದ್ರೆ ಎಲ್ಲ ಥರ ಹುಡುಗರು ಇರೋರು, ಎಲ್ಲ ಥರ ಜನನೂ ಇರ್ತೈತ್ರಿ. ಅಲ್ಲಿ ಒಳ್ಳೆಯಿಂದ ನಡ್ಕೊಂಡು ಅಲ್ಲಿ ಎಲ್ಲರ ಜೊತೆ ಹೊಂದಾಣಿಕೆ ಹೋಗೋದು ಭಾಳ ಕಠಿಣ ಐತ್ರಿ. ಆದರೂ ಹೊಂದಾಣಿಕೆ ಯಾಕಂದ್ರೆ ಏನು ತೊಂದರೆ ಇಲ್ಲ. ಹೊರಗಡೆ ಹೋದಂದ್ರೆ ಅದನ್ನು ಅನುಭವ ಇಲ್ರಿ ಇನ್ಕ ತಕ್ಕ ಅವಾಗ. ಇನ್ನು ಮುಂದೆ ಅನುಭವಕ್ಕೆ ಬರ್ತೈತೆ ತಾನೆ, ಅವಾಗೆಲ್ಲ ತಾನೇ ಸರಿ ಹೋಗ್ತೈತೆ ಅಂತ ಅನ್ಕೊಂಡೇನ್ರಿ. ಅದೇ ನಾವು ಅನ್ನಕ್ಕೆ ಅವ್ನಿಗೆ ಯಾವುದೇ ರೀತಿ ಇದನ್ನ ಏನು ಕೊರತೆ ಮಾಡಿ ಬಿಡಂಗಿಲ್ಲ ರೀ. ಮುಂದೆ ಈಗೂ ಮಾಡಿಲ್ಲ, ಹಿಂದೆ ಇನ್ನು ಮುಂದೆ ಏನು ಮಾಡಂಗಿಲ್ಲ. ಅವ ಏನು ಕಲಿತಾನತ್ತಂದ್ರಲ್ಲ, ಅದಕ್ಕೆ ಎಲ್ಲದಕ್ಕೂ ಅದಕ್ಕೆ ಏನು ಬರ್ತೈತೆ ಎಲ್ಲ ಇದನ್ನ ಮಾಡ್ತೀವಿ ರೀ. ಕಂಗ್ರಾಚುಲೇಷನ್ ನಮ್ಮ ತಾಲೂಕಿಗೆ ಫಸ್ಟ್ ಬಂದದಕ್ಕೆ. ಥ್ಯಾಂಕ್ಸ್ ರೀ. ಈಗ ಕೆಲವೊಂದಿಷ್ಟು ಕ್ವಶನ್ ಕೇಳ್ತೀನಿ. ಯಾವ ಥರ ನೀ ಅಭ್ಯಾಸ ಮಾಡಿದ್ದೆ, ಯಾವ ಥರ ನೀ ಪ್ಲಾನಿಂಗ್ ಇರ್ತದೆ? ದಿನಕ್ಕೆ ಎಷ್ಟು ಗಂಟೆ ಓದ್ತಿದ್ರಿ ನೀವು? ದಿನಕ್ಕಂದ್ರೆ ಮೊದಲು ಕಾಲೇಜ್ ಸ್ಟಾರ್ಟಿಂಗ್ ಇದ್ದಾಗ ಅಲ್ಲಿ ಒಂದು 10 ತಾಸು ಹಾಕಿತ್ರಿ. ಮನೆಗೆ ಒಂದು 2-3 ತಾಸು ಅಟ ಹಾಕಿತ್ರಿ. ಆಮೇಲೆ ದಂಡಿಗೆ ಡಿಸೆಂಬರ್ ಎಲ್ಲ ಸಿಲೆಬಸ್ ಅದು ಮುಗ್ಯಾನ ಒಂದು 8ರಿಂದ 10 ತಾಸು ಓದ್ತೀನಿ. 8ರಿಂದ 10 ತಾಸು ಡೈಲಿ. ಸಬ್ಜೆಕ್ಟ್ ಯಾವ್ದು ಕಷ್ಟ ಇತ್ತು ನಿಮ್ದು? ಸಬ್ಜೆಕ್ಟ್ ಹಂಗೇನು ಕಷ್ಟ ಇತ್ತು ಯಾವ ಇಲ್ರಿ, ಎಲ್ಲ ಈಸಿ ಇತ್ತು. ಈ ಮೊಬೈಲ್ ಹೆಂಗೆ ಕಂಟ್ರೋಲ್ ಮಾಡ್ತಿದ್ರಿ ನೀವು? ಈಗ ಮೊಬೈಲ್ ದುನಿಯಾ ಐತಲ್ಲ, ಈಗ ಹೆಂಗೆ ಕಂಟ್ರೋಲ್ ಮಾಡ್ತಿದ್ರಿ ಮೊಬೈಲ್? ಕಂಟ್ರೋಲ್ ಅಂದ್ರೆ ಅದ್ರಾಗ ಎಲ್ಲ ಐತ್ರಿ ನಮ್ದು. ಅದ್ರಾಗೆಲ್ಲ ಕ್ಲಾಸ್ ಫೋನ್ಯಾಗ ನೋಡ್ಕೋತೀರಿ? ಅದ್ರಾಗ ಫೋನ್ ಬಿಟ್ಟೇನು ಇದು ಬುಕ್ಸ್ ಅಷ್ಟ ಓದಿ ನೀವು ಸ್ಟಡಿ ಮಾಡಿಲ್ಲ? ಇಲ್ಲಿಲ್ರಿ, ಬುಕ್ಸ್ ಫೋನ್ ನೋಡ್ತಿದ್ರಿ? ಫೋನ್ಯಾಗ ಎಲ್ಲ ಐತ್ರಿ. ಬುಕ್ಸ್ ನೋಡ್ತಿದ್ರೆ ಅದ್ರ ಫೋನ್ದಾಗ ಒಂದೊಂದು ವರ್ಡ್ ಮೀನಿಂಗ್ ಗೊತ್ತಾಗ್ಲಿಕ್ಕಂದ್ರ ಅವ್ನು ಸರ್ಚ್ ಮಾಡೋದು. ಅಷ್ಟಕ್ಕೆ ಯೂಸ್ ಮಾಡ್ಕೋತಿದ್ರಿ ಫೋನ್? ಬೇರೆ ನೋಡ್ತಿದ್ರ, ಅದ್ರ ಅಭ್ಯಾಸಕ್ಕ ಒಂದಿಟ್ಟು ಜಾಸ್ತಿ ಟೈಮ್ ಕೊಡ್ತಿದ್ರಿ. ಈ ಮೊಬೈಲ್ ರಿಸ್ಟ್ರಿಕ್ಷನ್ ಹೆಂಗ್ ಕಂಟ್ರೋಲ್ ಮಾಡ್ತಿದ್ರಿ? ಅದೊಂದು ಕಂಟ್ರೋಲ್ ಮಾಡಕ್ರೆ ಅದು ಒಂದು ಮೇನ್ ರೀ. ಈ ಮೊಬೈಲ್ ಇಂದ ಬಾಳ ಹಾಳಾಗ್ತಾರಲ್ಲ ಎಲ್ಲಾರು, ನೀವ್ ಹೆಂಗ್ ಕಂಟ್ರೋಲ್ ಮಾಡ್ತಿದ್ರಿ? ಹಾಕಿದ್ರೆ ಈಗ ಒಂದು ನಮಗೂ ಕಾಲೇಜ್ದಾಗ ಏನ್ರಿ ಮಾಡ್ಸೋದು ಕಡಿಮೆ ಬೀಳೋಣ ಅವರು ಮೋಟಿವೇಟ್ ಮಾಡ್ತಿದ್ರು. ಅವಾಗ ಅವ್ರ ಮೋಟಿವೇಶನ್, ಅವ್ರ ಸಪೋರ್ಟ್ ಇಂದಾನ ಒಂದ್ ಸ್ವಲ್ಪ ಹೆಚ್ಚು ಓದಿದ್ರು. ಜಾಸ್ತಿ ಮೋಟಿವೇಶನ್ ಬೇಕಂತ ಮಕ್ಕಳಿಗೆ? ಮೋಟಿವೇಶನ್ ಅಂತಲ್ರಿ, ಅದು ಬೇಕ್ರಿ. ನಾವು ಮಾಡ್ಬೇಕು, ನಮ್ಗೆ ಇಂಟ್ರೆಸ್ಟ್ ಬೇಕ್ರಿ. ಅದ್ರ ನಿಮ್ಗೆ ಇಂಟ್ರೆಸ್ಟ್ ಬೇಕು, ನಾವೇನ್ ಗೋಲ್ ರೀಚ್ ಆಗ್ಬೇಕು. ನಾವು ಇಂಟ್ರೆಸ್ಟ್ ಇದ್ದಾಗ ಎಲ್ಲ ಸಾಧ್ಯ ಆಗತ್ತೆ. ಪೇರೆಂಟ್ಸ್ ಬಗ್ಗೆ ಮತ್ತು ಟೀಚರ್ ಸಪೋರ್ಟ್ ಬಗ್ಗೆ ಹೇಳ್ರಿ. ನಮ್ಮ ಟೀಚರ್ ಅವ್ರ ಯಾರು ಈ ವರ್ಷದಾಗ ಯಾರ ಸಪೋರ್ಟ್ ಮಾಡ್ಯಾರ ಗೊತ್ತಿಲ್ರಿ. ನನಗದ್ರ ಎಲ್ಲ ಡೈರೆಕ್ಟರ್ಸ್ ಆಗಲಿ ಸ್ಟಾಫ ನನಗೆ ಫುಲ್ ಸಪೋರ್ಟ್ ಐತ್ರಿ. ಯಾರಿಗೆ 187 ಸ್ಟ್ರೆಂತ್ ಐತ್ರಿ ನಮ್ದು. ಯಾರಿಗಟ್ಟ ಇದ್ದ ಸಪೋರ್ಟ್ ಇದ್ರೆ ಗೊತ್ತಿಲ್ಲ, ಮತ್ತು ನನಗಂದ್ರೆ ಫುಲ್ ಸಪೋರ್ಟ್ ಮಾಡ್ತೀವಿ. ನಾವು ಅವ್ರಿಗೆ ಅಷ್ಟು ಗೌರವದಿಂದ ಇದ್ದೀವಿ. ನಮ್ಮ ಎಲ್ಲ ಜಿಗಿಣಿ ಸರ್ ಹತ್ತಿದ್ರೆ ಅವ್ರ ಫುಲ್ ಸಪೋರ್ಟ್ ಇದ್ರಿ. ನಾವು ಫುಲ್ ಸಪೋರ್ಟ್ ಮಾಡಿ ಕೆಮಿಸ್ಟ್ರಿ ಹೇಳ್ತಾರೆ ಬರೀ ಅಂತ ಸರ್ ಸಿಗಾಕ ನಾವು ಪುಣ್ಯ ಮಾಡಿವ್ರಿ. ಎಲ್ಲ ಡೈರೆಕ್ಟ್ರು ಬರೀ ಹೇಳ್ತಾರೆ. ಮನ್ಯಾಗಿಂದು ನಾ ಕೆಲಸ ಏನೋ ಹಚ್ತಿದ್ದಿಲ್ರಿ. ಮನ್ಯಾಗ ನೀರು ತರಕಟ್ಟ ಹೋಗ್ತೀನಿ. ಮನ್ಯಾಗದು ಏನು ಕೆಲಸ ಹಚ್ಚಿಲ್ರಿ. ಮನ್ಯಾಗ ಏನು ಕೆಲಸ ಮಾಡ್ತಿರ್ಲಿ. ಎಕ್ಸಾಮ್ ಟೈಮ್ದಾಗ ಸ್ಟ್ರೆಸ್ ಬರ್ತದಲ್ಲ, ಆ ಟೈಮ್ದಾಗ ಏನೇನು ಮಾಡ್ತಿದ್ರಿ? ಆ ಟೈಮ್ದಾಗ ಹೆಂಗೆ ಅದನ್ನ ಇದು ಮಾಡ್ತಿದ್ರಿ, ಫೇಸ್ ಮಾಡ್ತಿದ್ರಿ? ಸ್ಟ್ರೆಸ್ ಬರೀತ್ರಿ. ಅಂದ್ರು ಹಂಗ ಕಂಟ್ರೋಲ್ ಮಾಡಿ ಏನ್ರಿ ಒಂದು ಹೊಡಿಯಬೇಕತ್ತಿತ್ರಿ. ಅದಕ್ಕೆ ಅದ್ರ ಸಂಬಂಧ ಎಷ್ಟು ಅವರ್ ಓದಿದಾಗ ಒಂದ್ ಸ್ವಲ್ಪ ಗ್ಯಾಪ್ ಕೊಡ್ತಿರ್ಲ, ಆ ಥರ ಯಾವ ಥರ ಇದನ್ನ ಮಾಡ್ತಿದ್ರಿ, ಅದನ್ನ ಪ್ಲಾನಿಂಗ್ ಮಾಡ್ತಿದ್ರಿ? ಅವರದ್ದು ಏನು ಟೈಮಿಂಗ್ ಹಚ್ಚಿರ ಇಲ್ರಿ. ಈಗ ಒಂದು ಸಬ್ಜೆಕ್ಟ್ ಒಂದು ಕಾನ್ಸೆಪ್ಟ್ ಮುಗಿಸ್ಬೇಕಂದ್ರೆ ಅದು ಎಷ್ಟು ಅವರ್ ಆಗಲಿ ಮುಗಿಸೇ ಹೋದ್ರಿ. ಅದು ಹಿಂಗೆ ಅವರದು ಇಟ್ಟರೆ ಅದು ಕಂಪ್ಲೀಟ್ ಆಗಲ್ರಿ, ಇನ್ಕಂಪ್ಲೀಟ್ ಆಗಲ್ಲ. ಹಿಂಗೆ ಕಂಪ್ಲೀಟ್ ಆಗತ್ತೆ. ಸೊ ಅದಕ್ಕೆ ಒಂದು ಏನ್ರಿ ಕಾನ್ಸೆಪ್ಟ್, ಒಂದು ಲೆಸನ್ ನಾವು ಒಂದು ಏನ್ರಿ ಹಿಡಿದೀವಿ ಅಂದ್ರೆ ಅದು ಮುಗಿಸೇ ಹೋದ್ರಿ. ಅದು ಅರ್ಧ ತಾಸಾಗಲಿ, 1 ತಾಸಾಗಲಿ, 2 ತಾಸಾಗಲಿ, ಬೇಕಾದ್ರೆ ಆಗಲಿ ಅದನ್ನ ಮಾಡಿ ಫಿಕ್ಸ್. ಆಮೇಲೆ ನಿಮ್ಮ ಫ್ಯೂಚರ್ ಗೋಲ್ ಏನು, ಮತ್ತು ನೀವು ಯಾವ ಫೀಲ್ಡಿಗೆ ಹೋಗ್ಬೇಕಂತೀರಿ? ಫ್ಯೂಚರ್ ಏನು ಅದ ಗೊಂದಲದಾಗ ಅದನ್ರಿ. ನಾ ಏನು ಡಿಸೈಡ್ ಮಾಡಿಲ್ಲ. ನಾ ಏನು ಮಾಡ್ಬೇಕಂತ ಡಿಸೈಡ್ ಮಾಡಿಲ್ಲ. ಅದೇ ಅಂದ್ರೆ ಒಂದು ಆಸೆ ಇರ್ತೈತಲ್ಲ, ಯಾವ್ದು ಇದ ಮಾಡ್ಬೇಕು ಅನ್ನೋ ಅಂತದ ಇರ್ತೈತಲ್ಲ? ಐತ್ರಿ. ಅದ ಎಲ್ಲ ಒಟ್ಟು ನಮ್ಮ ಕಂಟ್ರೋಲ್ದಾಗ ಇರ್ಬೇಕಂತ ಒಂದು ಪ್ರೊಫೆಷನ್ಗೆ ಹೋಗ್ಬೇಕಂತ ಐತ್ರಿ. ಅದ ನೋಡ್ಬೇಕು, ಡಿಸೈಡ್ ಮಾಡಿಲ್ರಿ. ನೋಡ್ಬೇಕು.
ನಿಮ್ಮಂಗ ರ್ಯಾಂಕ್ ತಗೋಬೇಕನ್ನೋ ಸ್ಟೂಡೆಂಟ್ ಏನೇನು ಹೇಳ್ಬೇಕಂತೀರಿ ನೀವು? ನಿಮ್ಮ ಸಲಹೆ ಏನಾರ ಇದ್ರೆ ಕೊಡ್ರಲ್ಲ. ರ್ಯಾಂಕ್ ಅಂದ್ರೆ ಅದೇ ರೀ ಎಲ್ಲ ನಮ್ಮ ಮೇಲೆ ಇರ್ತದ್ರಿ. ಈ ಕಾಲೇಜ್ ಹಿಡ್ದೂರ್ ಹಚ್ಚಿನಿ ಕಾಲೇಜ್ ಮೇಲೆ ಏನು ಅಷ್ಟೇನು ಡಿಪೆಂಡ್ ಆಗಿಲ್ರಿ. ಈಗ 70% ನಮ್ದಿದ್ರ 30% ಅವ್ರ ಟೀಚರ್ದು ಎಫರ್ಟ್ ಇರ್ತೈತಿ. ಸೊ 72% ನಮ್ದಿದ್ರ 28% ಕಾಲೇಜ್ದವ್ರು ಇರ್ತೈತಿ. ನಮ್ದೇ ಹೆಚ್ಚಿರ್ತೈತಿ ಆಲ್ಮೋಸ್ಟ್ ಆಲ್ ಎಫರ್ಟ್. ಕಾಲೇಜ್ ಮೇಲೂ ಡಿಪೆಂಡ್ ಆಕಂದ್ರೆ ಅಷ್ಟೇನು ಡಿಪೆಂಡ್ ಆಗಲ್ರಿ. ಎಲ್ಲ ನಾವು ಓದಿ ನಾವು ತಿಳ್ಕೊಂಡ್ರೆ ಅದ್ರ ಮೇಲೆ ಬಟ್ ಒಂದು ಹೆಚ್ಚು ಓದ್ಬೇಕ್ರಿ. ಅದನ್ನ ಅಲ್ಲಿ ಹೋದ್ನೆ ಓದ್ಬೇಕ್ರಿ. ಕಾನ್ಸೆಪ್ಟ್ ಅಂದ್ರೆ ಹಿಂಗೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಹಿಂಗೆ ಬರೀ ಭಯಪಟ್ಟು ಹಾಕೋದಾಕಲಿ ಅದೇನು ಮಾಡಿರ ಕೆಲಸ ಆಗಲ್ರಿ. ಮತ್ತು ಅರ್ಥ ಮಾಡ್ಕೊಂಡ್ರೆ ಮುಂದೆ ಹೆಲ್ಪ್ ಆಕತ್ರಿ. ನಮ್ಗೆ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಬರಿತೀವ್ರಲ್ಲ ಅವಾಗೂ ಹೆಲ್ಪ್ ಆಕತಿ. ಮುಂದೆ ಯಾವ್ದು ನಮ್ಮ ಲೈಫ್ನಾಗ ಅಳವಡಿಸಿ ಎಲ್ಲ ಯೂಸ್ ಆಕತಿ. ನಿಮ್ಮ ಹಾಬೀಸ್ ಏನೇನು ಹೇಳ್ರಲ್ಲ ಅವಸ್ಟ್? ಹಾಬೀಸ್ ಐತ್ರಿ, ಕೀಬೋರ್ಡ್ ಒಂದು ಬರಸ್ತೇನೆ ರೀ. ಅದಕ್ಕೆ ಲಾಸ್ಟಿಗೆ ಟೈಮ್ ಸಿಗ್ಲಿಲ್ರಿ ಅಂದ್ರೂ ಬರಸ್ತೇನೆ ರೀ, ಒಂದು 2-3 ದಿವ್ಸಕ್ಕೊಮ್ಮೆ. ಕೀಬೋರ್ಡ್ ಒಂದು ಹಾಬೀಸ್. ಮತ್ತೇನೇನೆಲ್ಲ ಸ್ಪೋರ್ಟ್ಸ್ ಒಳಗದು? ಸ್ಪೋರ್ಟ್ಸ್ ಒಳಗಿತ್ರಿ. ಫಸ್ಟ್ ಇಯರ್ದಾಗ ಇದ್ದಾಗ ಆಡಿದ್ವಿ ರೀ. ಸೆಕೆಂಡ್ ಇಯರ್ ಇದ್ದಾಗ ಪಾರ್ಟಿಸಿಪೇಟ್ ಮಾಡಿದ್ವಿ. NCC 10th ಇದ್ದಾಗ ಮಾಡಿತ್ರಿ. NCC A ಸರ್ಟಿಫಿಕೇಟ್ ಆಗಿದೆ. ನಿಮ್ಮ ಜೀವನ ಇನ್ನಷ್ಟು ಯಶಸ್ವಿಯಿಂದ ಕೂಡಿರ್ಲಿ. ಹಿಂಗ ಮುಂದುವರಿ. ನಿಮ್ಮ ಆಸೆ ಏನೈತಿ ಅದನ್ನ ಈಡೇರಿಸ್ಕೊರಿ. ಹಿಂಗ ಹೋದ್ರೆ ಚಲೋ ತಂಗ. ರಾಕೇಶ್ ಅವರು ಸ್ಟಡಿ ಜೊತೆಗೇನ ಒಂದು ಪ್ಯಾಷನ್ನು ಇಟ್ಕೊಂಡಾರು. ಇದೇ ಥರ ಇವ್ರ ಕೀರ್ತಿ ಇನ್ನೂ ಎತ್ತರಕ್ಕೆ ಬೆಳಗಲಿ ಅಂತ ಹೇಳಿ ಆ ದೇವ್ರನ್ನ ಕೇಳ್ಕೊಳ್ಳೋನು. ಮುಂದಿನ ಸ್ಟಡಿ ಒಳಗೆ ಇನ್ನೂ ಹೆಚ್ಚು ಸಾಧನೆ ಮಾಡ್ಬೇಕು ಇವರು. ನಾವು ಇದೇ ಥರ ಬಂದು ಮತ್ತೊಮ್ಮೆ ಸನ್ಮಾನ ಮಾಡಬೇಕು. ರಾಕೇಶ್ ಸಂಜಯ್ ಎಂಕಂಚಿ ಅವರ ಈ ಅದ್ಭುತ ಸಾಧನೆಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇವರ ಮುಂದಿನ ಜೀವನ ಇನ್ನಷ್ಟು ಯಶಸ್ಸು ಸಾಧನೆಗಳಿಂದ ತುಂಬಿರಲಿ. ಇವರು ಇನ್ನೂ ದೊಡ್ಡ ಮಟ್ಟದಲ್ಲಿ ತಾಲೂಕು ಮತ್ತು ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯ, ನಮ್ಮ ದೇಶಕ್ಕೆ ಇನ್ನೂ ಹೆಮ್ಮೆ ತರುವಂತ ಕೆಲಸ ಮಾಡಲಿ ಅಂತ ಹೇಳಿ ನಾವು ಹಾರೈಸೋಣ. ಇದೇ ತರ ಯಾವ್ದಾ ಪ್ರತಿಭೆಗಳಿರ್ಲಿ ಗುರುತಿಸುವಂತ ಕೆಲಸ ಮಾಡೋನು. ನಿಮ್ ಸಪೋರ್ಟ್ ಎಲ್ಲರದು ನನಗೆ ಬೇಕು. ಹೊಸದಾಗಿ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಯಾವ್ದಾ ಪ್ರತಿಭೆ ಇರ್ಲಿ, ಕಷ್ಟಪಟ್ಟು ಕೆಲಸ ಮಾಡೋರು ಇರ್ಲಿ, ಇಂಥ ಪ್ರತಿಭೆಗಳನ್ನ ಗುರುತಿಸುವಂತ ಕೆಲಸ ಮಾಡ್ತಾನ ಇನ್ಮೇಲೆ. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಹೇಳಿ ಭಾವಿಸ್ತೇನೆ ನಾನು. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೋಡಿ ನಾ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು.